ಅಮ್ಮ ಅಮ್ಮ ಒಂದೇ ಒಂದು ಬ್ರೆಡ್ ಕೊಡಮ್ಮ. ಹೋಗಿ ಅಲ್ಲಿ ಅನ್ನ ಮುದ್ದೆ ಐತೆ, ಊಟ ಮಾಡಕ್ ಹೋಗು. ಯಾವಾಗ್ಲೂ ಬರೀ ಬ್ರೆಡ್ಡು ಬ್ರೆಡ್ಡು ಬ್ರೆಡ್ಡು. ನನಗಂತ ತಂದಿರೋದು, ನನಗೆ ಬಾಣ್ತಿ ತಿನ್ನಕ್ಕೆ ಅಂತೇಳಿ ನನಗೆ ತಂದಿರೋದು. ನಿನಗೆ ಆಗ್ಲೆಲ್ಲ ಕೊಡೋದಕ್ಕಾಗೋದಿಲ್ಲ ಕಣೆ ಜಾನು. ಹೋಗಿ ಅನ್ನ ಮುದ್ದೆ ಉಣ್ಣೋಗಿ ಹೋಗು. ನಾವು ಒಂದೇ ಒಂದು ಪೀಸ್ ಕೊಡಮ್ಮ, ಒಂದೇ ಒಂದು ಪ್ಲೀಸ್. ಇಲ್ಲ ಅಮ್ಮ, ಒಂದೇ ಒಂದು ಪೀಸ್ ಕೊಡು. ಹಿಂಗೆ ಎಷ್ಟು ಸತಿ ನಾನು ಹೇಳು, ಹಿಂಗೆ ಮಾಡ್ತೀಯ. ಹೇಳಿದ್ರೆ ಅರ್ಥ ಆಗಲ್ಲ. ಹೋಗ್ಬಿಟ್ಟು ಅಲ್ಲಿ ಅನ್ನ ಐತೆ, ಸಾಂಬಾರು ಐತೆ, ಹಾಕೊಂಡು ಹೊಟ್ಟೆ ತುಂಬ ಊಟ ಮಾಡು. ಯಾವ ಬ್ರೆಡ್ ತಿನ್ಬೇಕು ಅನ್ಸಲ್ಲ, ಬಿಸ್ಕೆಟ್ ತಿನ್ಬೇಕು ಅನ್ಸಲ್ಲ. ನಾನು ಯಾಕಂದ್ರೆ ಬಾಣ್ತಿ ಕಾಫಿನೋ ಏನಾನ ಮಾಡಿದಾಗ ಕುಡಿಯೋದಕ್ಕೆ ಬರುತ್ತೆ ಅಂತೇಳಿ ನಾನು ತಗೊಂಬಂದಿರೋದು. ನನಗಂತೇಳಿ ತಗೊಂಬತ್ತಾರೆ. ನೀನು ನೋಡಿದ್ರೆ ನಿಂದೊಂದು ಕಾಟ ಎಲ್ಲ ತಿಂದಾಕ್ಬಿಡ್ತೀಯ. ಯಾವಾಗಲೂ ಬ್ರೆಡ್ ಕೊಡು, ಅದನ್ನು ಕೊಡು, ಇದನ್ನು ಕೊಡು ಅಂತೀಯ. ಯಾಕಂದ್ರೆ ನನಗಂತ ತಂದಿರೋದದ ಎಲ್ಲನ. ಹಣ್ಣಾಗಲಿ ಒಂದು ಸೇಬೆಲ್ಲ ನೆನ್ನೆ ಒಂದು ಸೇಬ್ ತಗೊಂಡು ತಿಂದುಬಿಟ್ಟಿದೀಯ. ಹೇಳು. ನನಗಂತ ತಂದಿರೋದು ಕಣಮ್ಮ. ಪಾಪು ಬೇರೆ ಹಾಲು ಕುಡಿತಾನಲ್ಲ, ಹಾಲು ಜಾಸ್ತಿ ಆಗಲಿ ಅಂತೇಳಿ ತಗೊಂಬಂದಿರೋದು. ತಾಂತೀನಿ, ಒಂದೇ ಒಂದು ಪೀಸ ತಾಂತೀನಿ. ಹುಳಿಗೆ ಹೇಳೋಕ್ಕಾಗಲ್ಲಪ್ಪ. ನನಗೆ ತಂದಿರೋ ಬ್ರೆಡ್ ಎಲ್ಲ ತಿಂತಾಳೆ, ನನಗೆ ತಗೊಂಬಂದಿರೋಂಥ ಸೇಬೆಲ್ಲ ತಿಂದುಬಿಡ್ತಾಳೆ. ಏನು ಹೇಳೋದ ಏನೋ ಇವಳಿಗೆ, ಹೇಳಿದ್ರೆ ಅರ್ಥ ಆಗಲ್ಲ. ಮಾಡ್ತೀಯ ಅಂತ ಅನ್ಕೊಂಡೇ ಇರ್ಲಿಲ್ಲ ಕಣಮ್ಮ ಮಾಡೋ ನೀನು. ಅಲ್ಲ, ಆ ಹುಡುಗಿ ಒಂದು ಪೀಸ್ ಬ್ರೆಡ್ ಕೇಳಿದ್ರೆ ಕೊಡಲ್ಲ ಅಂತ ಹೇಳ್ತಾ ಇದೆಯಲ್ಲಮ್ಮ. ನೀನು ಒಬ್ಳೆ ತಿನ್ಬೇಕಾ? ಕೊಡು, ಏನು ಒಂದು ಪೀಸ ಬ್ರೆಡ್ ತರೋದೇನಮ್ಮ? ನಿನ್ಗೆ ಎಷ್ಟು ಪಟ್ನ ಬೇಕು ಹೇಳು, ನಾನು ತಗೊಂಬಂದು ಕೊಡ್ತೀನಿ. ಏನೋ ಹುಡುಗಿ ಕೇಳಿದ್ರೆ ಕೊಡಲ್ಲ ಅಂತೀಯಲ್ಲ. ಅಯ್ಯೋ ಮಮ್ಮ, ನನಗಂತ ತಗೊಂಬಂದಿರೋದು ಬಾಣ್ತಿ ಅಂತ ತಿನ್ನಕ್ಕೆ. ಯಾವಾಗಲೂ ಬರೀ ಅಂಗಡಿ ಮನೆ ತಿಂಡಿ ಕೇಳ್ತಾ ಇರ್ತಾಳೆ. ಬ್ರೆಡ್ ಕೊಡ್ರಿ, ಬಿಸ್ಕೆಟ್ ಕೊಡ್ರಿ, ಅದು ಕೊಡ್ರಿ, ಇದು ಕೊಡ್ರಿ ಅಂತ. ಮತ್ತೆ ಸೇಬ ನನಗಂತ ತಗೊಂಬಂದಿರೋದು ನೆನ್ನೆ 2 ಸೇಬು ತಿಂದವಳೆ. 200 ರೂಪಾಯಿ 250 ರೂಪಾಯಿ kg ಸೇಬು ಅಂತಂದ್ರಾಗ ಅವಳು ತಿಂದುಬಿಟ್ರೆ ನನಗೆ ಬೇಡವಾ ಮಾವ? ಇವಾಗ ನಮ್ಮ ಪಾಪ ಇದ್ದಾನೆ, ಪಾಪನ ನೋಡ್ಕೋಬೇಕು ನಾನು. ಪಾಪನಿಗೋಸ್ಕರ ನಾನು ಇವಾಗ ಎಷ್ಟು ಇದು ಮಾಡ್ತಾ ಇದ್ದೀನಿ. ಅವನೊಬ್ಬ ಚೆನ್ನಾಗಾಗ್ಬಿಟ್ರೆ ಸಾಕು, ಈ ಮನೆ ಮಗ ವಂಶೋದ್ಧಾರಕ ಅಂತೇಳಿ ನಾನು ಅವನ್ನ ಎಷ್ಟು ಕೇರ್ಫುಲ್ಲಾಗಿ ನೋಡ್ಕೊತಾ ಇದ್ದೀನಿ. ನನಗೆ ಇವಾಗ ಅವನು ಮುಖ್ಯ. ಅದಕ್ಕೆ ಇವಳು ಏನು ಚೆನ್ನಾಗಿರೋವಳು, ಊಟ ಮಾಡ್ಕೊಂಡು ಚೆನ್ನಾಗಿರ್ಬೇಕು. ಊಟ ಮಾಡ್ತಾಳೆ ತಾನೆ? ನೀರಮ್ಮ ಸಾಕು, ನಾನು ನೋಡ್ತಾ ಇದ್ದೀನಿ. ಏನಂಗೇನೆ ಆಸ್ಪತ್ರೆಯಿಂದ ಮನೆಗೆ ಬಂದಾಗಿಂದಲೂ ಆ ಹುಡುಗಿನೇನೋ ಒಂಥರ ಇದು ಮಾಡ್ತಾ ಇದೀಯ. ಏನು ಮಾಡೈತೆ ಆ ಹುಡುಗಿ, ಏನು ಮಾಡೈತೆ ನಿನಗೆ ಅಂತ ಹೇಳಿ. ಹಿಂಗೆ ಮತ್ತೆ ಆ ಪಿಳ್ಳಿ ಆತನ ಕೇಳಿದ್ರೆ ಸಾಕು ಹಂಗೆ ಸಿಟ್ಟಾಗ್ತಿರ್ತಾಳೆ. ಅಯ್ಯೋ ಅತ್ತೆ, ಬಾಣ್ತಿ ಅಂತ ಹೇಳಿ ಎಲ್ಲ ಬ್ರೆಡ್ ತಗೊಂಬಂದಿದ್ದಾರೆ ತಿನ್ನಕ್ಕೆ. ನನಗೆ ತಗೊಂಬಂದಿರೋದೆಲ್ಲ ತಿಂದಾಕ್ಬಿಟ್ರೆ ನನಗೆ ಕಾಫಿಗೆ ಬ್ರೆಡ್ ಬೇಕೇ ಬೇಕು. ಬೆಳಗ್ಗೆ ಟೈಮು ನೀವು ತಿಂಡಿ ಮಾಡೋದಕ್ಕೆ ಲೇಟ್ ಆಗುತ್ತೆ. ಹೇಳಿದ್ರೆ ಕೇಳಲ್ಲ. ಈ ಸೋಮೆ ಅತ್ತೆನೂ ಹೆಂಗೆ ಹೇಳುತ್ತೆ, ನೀವು ಎಲ್ಲರೂ ಉಬ್ಬಿಸ್ತಿದ್ರೆ ಅವಳು ಹಂಗೆ ಹೇಳ್ದಂಗೆ ಕೇಳಲ್ಲ. ನೀವೆಲ್ಲರೂ ಸೇರ್ಕೊಂಡು ಅವಳನ್ನ ತುಂಬ ಉಬ್ಬಿಸ್ತಾ ಇದ್ದೀರಾ. ಇವಾಗ ಅವಳಿಗೆ ಗೊತ್ತಾಗುತ್ತೆ. ಸ್ವಲ್ಪ ಅವಳಿಗೆ ಬೈತಾ ಇರಬೇಕು, ಬುದ್ಧಿ ಕಲಿಸ್ಬೇಕಂತಂದ್ರೆ ನಾವು ಹೇಳ್ತಾ ಇರಬೇಕು, ಬೈತಾ ಇರಬೇಕು. ನಿಮ್ಮ ಥರ ಎಲ್ಲರೂ ಅವಳಿಗೆ ಉಬ್ಬಿಸ್ಬಾರ್ದು. ನೀವೆಲ್ಲರೂ ಏನು ಹಂಗೇನೆ ಅಯ್ಯೋ ಅಯ್ಯೋ ಜಾನಮ್ಮ 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 ಅಂತ ಹೇಳಿ ಏನು ಉಬ್ಬಿಸ್ತೀರಾ. ಹಂಗೆ ಜಾಸ್ತಿನ ಎಷ್ಟಾದ್ರೂ ಅತಿಯಾಗಿ ಬೆಳ್ಸಕ್ಕೆ ಹೋಗ್ಬಾರ್ದು. ಒಳ್ಳೆ ಬುದ್ಧಿ ಕಲಿಸ್ಬೇಕು. ಒಳ್ಳೆ ಬುದ್ಧಿ ಕಲಿಸಿ, ಈಗ ನಾನು ಹೇಳೋದು ಹೋಗಮ್ಮ ಹೊಟ್ಟೆ ತುಂಬ ಊಟ ಮಾಡು ಅಂತ ಹೇಳೋದು. ಅದೆಲ್ಲ ಬ್ರೆಡ್ಡು ಅದು ಇದು ತಿಂದರೆ ಹೊಟ್ಟೆ ತುಂಬುತ್ತಾ? ನಾನು ಒಳ್ಳೇದೇ ಹೇಳೋದು, ನಿಮ್ಗೆ ಒಳ್ಳೇದು ಹೇಳಿದ್ರೆ ನೀವು ಅದು ಯಾಕೆ ಹಂಗೆ ಆಡ್ತಿರೋ? ನಾನು ಅವಳಿಗೆ ಒಳ್ಳೇದು ಕೆಟ್ಟದ್ದು ಯಾವುದು ಅಂತ ಗೊತ್ತಾಗಲ್ಲ. ಏನೋ ಕೇಳಿದ್ಕೊಂಡು ಕೊಡ್ಬೇಕಮ್ಮ. ನೀನು ಕೊಡ್ದಲ್ಲ ಇಷ್ಟು ಇದು ಮಾಡ್ತೀಯಲ್ಲ, ಕೊಡಬೇಕು. ಕೇಳಿದಕ್ಕೆ ನೀನು ಕೊಡಬೇಕಾಗಿತ್ತು. ಹಿಂಗೆಲ್ಲ ಮಾಡಬೇಡ ನೋಡು ಮಾಡು, ಹೇಳಿರ್ತೀನಿ. ನೋಡಮ್ಮ, ಫಸ್ಟು ನಮ್ಮ ಜಾನಮ್ಮ ಈ ಮನೆಗೆ, ನಮ್ಮ ಜಾನಮ್ಮ ತಿಂದು ಬಿಟ್ಟಿದ್ದೆಲ್ಲ ಬೇರೆಯವ್ರಿಗೆ ಅಷ್ಟೇ. ನಮ್ಮ ಜಾನಮ್ಮಂಗೆ ಎಲ್ಲನ ನೀನು ಅಂದ್ಕೊಂಡಿರ್ಬೋದು. ನೀ ಇಷ್ಟಕ್ಕೆ ಸ್ಟಾಪ್ ಮಾಡ್ಬಿಡ್ಬೇಕು. ನನ್ನ ಹತ್ರ ಜಾಸ್ತಿ ಇದು ಮಾಡ್ಬಿಟ್ಟಿದ್ದಿ ಅಂದ್ರೆ ಮೇಡಮ್ಮ, ಏನೋ ನಾವು ನಿನ್ನ ಒಂದು ಏನೋ ಒಂದು ಭಾವಿಸಿದ್ವಿ. ಹೆಂಗೆ ಅಂದರೆ ಏನೋ ಒಂದು ದೊಡ್ಡ ಮನಸ್ತಿ ಅಂತ ಹೇಳಿ ಭಾಳ ಚೆನ್ನಾಗಿ ನಂಬಿದ್ವಿ. ಆದರೆ ನಿನ್ನ ಬುದ್ಧಿ ಇವಾಗ ಗೊತ್ತಾಗ್ತೈತಿ. ವಾರದಿಂದಲೂ ನೋಡ್ತಾ ಇದ್ದೀವಿ. ಹುಡುಗಿಂದ ಗಂಡು ಹುಡುಗ ಹಾಗೆ ಆಯಿತು, ಅವಾಗಿಂದ ನೀನು ಬದಲಾಗ್ಬಿಟ್ಟಿದೀಯ. ಗಂಡು ಹುಡುಗ ಆಯಿತು, ಏನಮ್ಮ ಅದ್ರಾಗ ವಿಶೇಷ? ಏನು ವಿಶೇಷ ಐತೆ? ಯಾಕೆ ಹಂಗೆ ಆಡ್ತಾ ಇದೀಯಾ? ಮುಂಚೆ ಯಾವ ಥರ ನೋಡ್ಕ ಆ ಥರನೇ ನೋಡ್ಕ. ಈಗ ಜಾನಮ್ಮ ನಿನ್ನೆ ಅಂದ್ಕೊಂಡಿರೋದು, ನಿನ್ನ ಬಿಟ್ಟರೆ ಬೇರೆ ಯಾರನ್ನ ಇವತ್ತು ಜೀವಿತಂತಕ್ಕೆ ಹೋಗು ಅಂತಂದರೆ ಹೋಗಲ್ಲ. ನಿಮ್ಮಮ್ಮ ಯಾರು? ಮಾಳಮ್ಮ ಅಂತೆಲ್ಲ ಹೇಳೋದು. ಅದಕ್ಕೇನೆ ಭಾಳ ಚೆನ್ನಾಗಿ ನೀನು ನೋಡ್ಕೋಬೇಕು. ಹಿಂಗೆ ಮಾಡಬೇಡ. ಎಷ್ಟಾದ್ರೂ ಆ ಹುಡುಗಿ ಮೇಲೆ ನೀನು ಸಿಟ್ಟು ಮಾಡ್ಕೊಂಬೋದಾಗಲಿ, ಕೇಣಿ ಮಾಡೋದಾಗಲಿ ಹಂಗೆಲ್ಲ ಮಾಡೋಕೆ ಹೋಗ್ಬೇಡ. ನೀನು ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಇರೋದು ಕಲಿ ಅಷ್ಟೇ. ನೀನು ಕೊಟ್ಟೆಟಿಗೆ ಒಂದು ಪೀಸ್ ಏನು ಕಳ್ಕೊಬೇಡ. ಏನೊಂದು ತಿನ್ಲೇಳು, ಎಷ್ಟಾಗುತ್ತೆ ಬೇಕಾದ್ರೆ ನಾನು ತಂದು ಹಾಕ್ತೀನಿ. ಎಷ್ಟು ಬ್ರೆಡ್ಡಿಂಗ್ ಪಟ್ನ ಬೇಕು? ಒಂದು 5-6 ಬ್ರೆಡ್ಡಿಂಗ್ ಪಟ್ನ ತಂದು ಹಾಕ್ತೀನಿ. ತಿನ್ನು. ಅದು ಎಷ್ಟು ನಿನಗೆ ಬೇಕು, ಹಣ್ಣು ಸೇಬು ಅದು ಎಷ್ಟು kg ಬೇಕು ಹೇಳು, ನಾನು ತಂದು ಹಾಕ್ತೀನಿ. ಆ ಹುಡುಗಿ ತಿನ್ನೋದಕ್ಕೆ ನೀನು ಯಾವುದಕ್ಕೂ ಅಡ್ಡಿ ಮಾಡಿಕೊಡ್ದು ಅಷ್ಟೇ.
ಯಾವ್ದಕ್ಕನ ಅಡ್ಡಿ ಮಾಡಿದ್ಯಾ ಅಂದರೆ ಚೆನ್ನಾಗಿರಲ್ಲ ನೋಡಿ, ಹೇಳಿರ್ತೀನಿ. ಇಷ್ಟಕ್ಕೆ ಸ್ಟಾಪ್ ಮಾಡ್ಕೋಬೇಕು ನೀನು. ಏನೋ ನಾವು ಒಳ್ಳೆ ಬುದ್ಧಿ ಕಲೀಲಿ ಅಂತ ನಾವು ಒಳ್ಳೇದೇ ಹೇಳೋದು. ಚೆನ್ನಾಗಿರ್ಲಿ, ಚೆನ್ನಾಗಿರ್ಬೇಕು ಅಂಬೋದು ನಮಗೂ ಇರುತ್ತಲ್ಲ, ಅದಕ್ಕೆ ಏನೋ ಚೆನ್ನಾಗಿರ್ಲಿ ಬಿಡತ್ತ ಅಂತೇಳಿ ನಾವು ಒಳ್ಳೇದು ಹೇಳ್ತೀವಿ ಹೊರ್ತುನು ನಾವೇನೇನು ಬೇರೆದು ಏನೂ ಹೇಳಿಲ್ಲ. ಒಳ್ಳೇದೇ ಹೇಳಿರೋದು, ಅದನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ನೀವು. ಒಳ್ಳೇದು ಹೇಳಿದಾರ, ಏನು ಎತ್ತ ಅಂತ ಅರ್ಥ ಮಾಡ್ಕೊಂಡು ಫಸ್ಟ್ ಮಾತಾಡೋದು ಕಲೀರಿ. ನಾನೇನೇನು ಅಂಥದ್ದೇನು ಹೇಳಿಲ್ಲ. ಸುಮ್ಮನೆ ಏನಕ್ಕೆ ಸಿಟ್ಟಾಗ್ತೀರಾ, ಅದು ಇದು ಮುಂಚೆ ಥರ ಇಲ್ಲ ಹಂಗೆಲ್ಲ ಮಾತಾಡಬೇಡ್ರಿ. ಏನಾನ ಹೇಳಿದ್ರೆ ಸಾಕು. ಹಂಗೆ ಮತ್ತೆ ಇವಾಗ ನಾವು ಹೆಂಗೆ ನೋಡ್ಕೊಂಡು ನಾವು ಹೆಂಗೆ ಇದು ಮಾಡ್ಕೊಂಡ್ರು ನಮ್ಗೆ ಇವಾಗ ಕಾಲ ಇಲ್ಲ. ಇವಾಗ ನೋಡು, ನಾವು ಹೆಂಗೆ ನೋಡ್ಕೊಂಡ್ರು ನನ್ನ ಇವಾಗ ಮಾತಾಡ್ತೀರ, ಸಿಟ್ಟಾಗ್ತೀರ. ಮನೆ ಕಮಕ್ಕೆ ಅಂತ ಅಂತಾಳಪ್ಪ. ಅಲ್ಲ, ನಾವು ಎಷ್ಟು ಚೆನ್ನಾಗಿ ಅವಳಿಗೆ ತಿಂಡಿ ಅಡುಗೆ ಎಲ್ಲ ಮಾಡಿಕೊಂಡು ಎಷ್ಟು ಚೆನ್ನಾಗಿ ನೋಡ್ಕೊಂತೀವಿ, ಜಾಕ್ ಹಿಂಗೆ ಸಿಟ್ಟಾಗ್ತಾಳೋ ಏನೋ. ಹೇಳತ್ಲಾಗೆ ಈಗ ಪಾಪ ಅವಳು ಮಾಡು ಮೊದಲಂಗಿಲ್ಲ ಅಪ್ಪಿಳ್ಳಿ ಅಂತನ ಕೇಳಿದ್ರಂಗೆ. ಅವ್ಳಿಗೆ ನೋಡಕ್ಕೆ ಹೋದ್ರು ಹಂಗೆ ನೀನು ನೋಡಬೇಡ ಅಂತಾಳೆ. ಏನು ಮಾಡ್ತಾರಪ್ಪ ಗೊತ್ತಾಗ್ದಿಲ್ಲರು. ನೀನು ನೋಡ್ಬೇಡ ಬಿಡ್ಕಮಲ್ಲಪ್ಪ. ಹುಡುಗಿನ ರೂಮ್ನಕ್ಕೆ ಬಿಡ್ಕಮಲ್ಲ ಕಣ್ ಪಾಪ, ಬಿಡ್ಕಮಲ್ಲ. ಏನು ಬೇರೆ ರಮ್ಮಂಗೆ ಮಾಡ್ತಾಳೆ. ಇವನು ಸುಬ್ಬ ಕೇಳಿರಿ, ಅಮ್ಮ ಬಿಡಮ್ಮ ಹೋಗ್ಲಿ ಅಂತಾನೆ. ಇನ್ನೊಂದು ವಾರ ಆಗೈತೆ ಪಾಪ ಹುಟ್ಟಿ, ಬಿಡಮ್ಮ ಅಂತ ಹೇಳಿ ಹೇಳ್ತಾನೆ. ಈಗ ನಾನು ಯಾತು ಮಾತಾಡೋಕೆ ಹೋಗಲ್ಲ ಪಾಪ, ಅದಕ್ಕೆ ಸುಮ್ಕಿರ್ತೀನಿ. ನೀನು ಸುಮ್ಮನಿರು, ಯಾಕಂದರೆ ಇವಾಗ 1-2 ದಿನ ಸುಮ್ಮನಿರು. ಹುಡುಗ ದೊಡ್ಡದಾಗಲಿ, ಇನ್ನೇನು ಮಾಡೋಕ್ಕಾಗುತ್ತೆ. ಈಗ ಪಾಪ ಇವಳಿಗೆ ನಾವು ಗಂಡು ಹುಡುಗಾಗ್ಲಿ ಅಂತಿದ್ವಾ, ಅದು ಹಂಗೆ ಆಯ್ತಲ್ಲ, ಅದಕ್ಕೆ ಅವಳಿಗೊಂದಿಟ್ಟು ಜಂಬ ಬಂದ್ಬಿಡ್ತು. ಹೇಳತ್ಲಾಗೆ ಅದಕ್ಕೆಲ್ಲ ಏನಪ್ಪ ಹಂಗೆಲ್ಲ ಯಾಕೆ ತಿಳ್ಕೊಬೇಕು, ಹಂಗೆಲ್ಲ ತಿಳ್ಕೊಂಬಕ್ಕೆ ಹೋಗ್ಬಾರ್ದು. ಏನ ಬಿಡತ್ತ ಚೆನ್ನಾಗಿರೋಣ ಅಂತೇಳಿ ಪ್ರಯತ್ನ ಪಡ್ಬೇಕು ಹೊರತು ಸುಮ್ಮನೆ ಅದು ಇದು ಅಂತೇಳಿ ಇಲ್ಲದ್ದೆಲ್ಲ ತಲೆ ಕೆಡಿಸ್ಕೊಂಡು ಇಲ್ಲದ್ದು ಇದು ಮಾಡಬಾರ್ದು. ಏನಪ್ಪ ಈಗಿನ ಜನಗಳಿಗೆ ಏನು ಅರ್ಥ ಆಗುತ್ತೋ ಇಲ್ವೋ, ಯಾಕೆ ಹಿಂಗೆ ಮಾಡ್ತಾರೆ ಎಂತಿ. ನಾನು ನಿಜವಾಗ್ಲೂ ಕಣಮ್ಮ ಮಾಡಮ್ಮನ ಸೊಸೆ ಅಂತೇಳಿ ತುಂಬ ಚೆನ್ನಾಗಿ ನಾನು ಒಂಥರ ಏನೋ ಒಂದು ದೊಡ್ಡಸ್ಕೆ ಅಂತ ಅನ್ಕೊಂಡಿದ್ದೆ. ಆದರೆ ಇಂಥ ಸಣ್ಣತನ ಐತೆ ಅಂತ ಇತ್ತೀಚೆಗೆ ಗೊತ್ತಾಗ್ತಿದ್ದು. ಮುಂಚೆ ಎಲ್ಲ ಹಂಗೆ ಮಾಡ್ತಿರ್ಲಿಲ್ಲ ಅಮ್ಮ, ಚೆನ್ನಾಗಿ ನೋಡ್ಕೊಂತಿತ್ತು. ಇವಾಗ ದಿವಸದಿಂದ ಹೋಗು ಅಂತಂದ್ರೆ ಹೋಗಲ್ಲಮ್ಮ, ಯಾಕಂದ್ರೆ ಇಲ್ಲೇ ಅಭ್ಯಾಸ ಆಗೈತೆ. ಅದಕ್ಕಾಗಿ ಅಪ್ಪ ಇಲ್ಲೇ ರೂಢಿ ಆಗಿರೋದ್ರಿಂದ ಹೋಗು ಅಂದ್ರೂ ಹೋಗಲ್ಲ ಕಣಪ್ಪ, ಹೋಗಲ್ಲ. ನಾವು ಹಂಗೆ ಅಂದ್ಕೊಂತೀವಿ, ಆದರೆ ಅದು ಯಾವುದೇ ಕಾರಣಕ್ಕೂ ಆಗಲ್ಲ ಬಿಡು. ಪಾಪ ಅವಳು ಚೆನ್ನಾಗೆ ಅವಳಿಗೆ ಅವಾಗ ನೋಡ್ಕೋಬೇಕು ಅಂಬೋದು ಅವಳಿಗಿರಲಿಲ್ಲ, ಇವಳಿಗೆ ನೋಡ್ಕೋಬೇಕು ಅಂಬೋದು ಇವಳಿಗಿತ್ತು. ಇವಾಗ ಇವಳು ಹಿಂಗೆ ಮಾಡ್ತಾಳೆ, ಅವಳಿಗೆ ಇವಾಗ ಹಂಗಾಯ್ತು. ಏನು ಮಾಡೋಣಪ್ಪ. ಇವಾಗ ಕರ್ಕೊಂಡು ಹೋಗೋಕ್ಕೆ ಅವಳಿಗೆ ಇವಾಗ ಇವು ಹೋಗು ಅಂದರೂ ನಮ್ಮ ಅಮ್ಮಣಿ ನಮ್ಮ ಜಾನಮ್ಮ ಹೋಗಲ್ಲ. ಇವಾಗ ಇವನು ಸುಬ್ಬನು ಬೇಡ ಅಂತಾನೆ. ಇದಕ್ಕೆ ನಾನು ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಪ್ಪ. ನೋಡು ಅದು ಏನು ಮಾಡಬೇಕು ಅಂತ ಇದೆಯಾ. ಇವಳು ಈಗಲೇ ಹಿಂಗೆ ಇನ್ನೊಂದು ವಾರ ಆಗೈತಿ. ಇನ್ನೇನ ಈ ಹುಡುಗೇನ ದೊಡ್ಡದಾಗ್ಬಿಟ್ರೆ ಅಷ್ಟೇ, ಹಿಂಗೆ ನೋಡ್ಕೊಂತಾಳೆ ಅಂತ ಹೇಳೋಕ್ಕಾಗಲ್ಲ ಕಣ್ಪಾಪ. ನೀವೇನೇ ಜವಾಬ್ದಾರಿ ತಗೊಂಡು ಏನೋ ಒಂದು ಮಾಡ್ರಿ. ಅಷ್ಟೇನೆ. ಸರಿ ಆಯ್ತು ಹೇಳಮ್ಮ, ನೋಡೋಣ. ಇವತ್ತು ಸದ್ಯಕ್ಕೆ ನೀನು ಏನು ಮಾತಾಡ್ಬೇಡ. ನಮಗೆ ಏನು ತಿನ್ನುತ್ತೆ ಏನು ಬೇಕೋ ಅದನ್ನೆಲ್ಲ ನೋಡ್ಕೊಂಡು ನೀನು ಕೊಡ್ತೀರು. ಈ ಮಾಡಿಗೆ ಸುಮ್ಮನೆ ನಿನ್ನ ಪಾಡಿಗೆ ನೀನು ಸುಮ್ಮನೆ ಕುಕ್ಕಳಮ್ಮ, ನಾವು ಮಾಡಿಕ್ತೀವಿ. ನಿಂದು ಏನೈತೆ ನೀನು ಮಗ ನೋಡ್ಕೊಂಡು ಸುಮ್ಮನೆ ನಿನ್ನ ಪಾಡಿಗೆ ನೀನು ಇದ್ಬಿಡು ಅಂತ ಹೇಳಿ ಹೇಳು ಅಷ್ಟೇ. ಜಾಸ್ತಿ ಏನು ಬೇರೆ ಏನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ಬೇರೆ ಏನು ಮಾತಾಡೋಕೆ ಹೋಗ್ಬೇಡ. ನಾನು ಹೇಳಿದ್ದೀನಲ್ಲ, ಮಾತಾಡ್ಬೇಡ ಕಣಮ್ಮ ನೀನು ಸುಮ್ಮನೆ ಅಂತೇಳಿ ನಾನೆಲ್ಲ ಹೇಳಿದ್ದೀನಿ. ಇವಾಗ ಇನ್ನೂ ಮಾತಾಡಲ್ಲ, ನಾನು ಸರಿಯಾಗಿ ಹೇಳ್ತೀನಿ. ಏನಾನ ಇದ್ರೆ ನನಗೆ ಹೇಳು, ಹಿಂಗೈತೆ ಕಣಪ್ಪ ಅಂತೇಳಿ ನಾನೆಲ್ಲ ಮಾತಾಡ್ತೀನಿ. ದುಡ್ಡು ಎಲ್ಲ ದುಡ್ಡು ತಗೊಂಬಂದು ಕೊಟ್ಬಿಟ್ಟವಲ್ಲ, ಅದಕ್ಕೆ ಜಂಪ ಬಂದ್ಬಿಡ್ತು. ಎಲ್ಲರ ಕೈ ಹೇಳೋದು ದುಡ್ಡು ನನಗೆ ಬರುತ್ತೆ, ನಾನು ಯಜಮಾನಿ ಆಗ್ಬಿಟ್ಟೆ ಅಂತ ಹೇಳಿ ನಾವೇನೋ ಬುದ್ಧಿವಂತಿ ಅಂತ ಹೇಳಿ ತಗೊಂಡೋಗಿ ಕೊಟ್ಟಿದ್ದಕ್ಕೆ ಇಂಥ ಜಂಪ ಬಂದ್ಬಿಡ್ತು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಸುಂದ್ರ ಮಾಳ ಮೇಲೆ ರೊಚ್ಚಿಗೆ ಎದ್ಬಿಟ್ಟಿದ್ದ. ನಮ್ಮ ಜಾನಮ್ಮನ ಏನೋ ಬೈದಿದ್ಯಾ, ಏನೋ ನಂದಿದ್ಯಾ ಅಂದ್ರೆ ನಿನಗೆ ಗ್ರಾಚಾರ ನೆಟಗಿರೋದಿಲ್ಲ, ನೀನು ಸರಿಯಾಗಿರೋದು ಕಲಿ, ನೀನು ಜಾಸ್ತಿ ಮಾತಾಡ್ಬೇಡ ಅಂತೇಳಿ ಚೆನ್ನಾಗಿ ಬೈದಾಕ್ಬಿಟ್ಟ. ಅವನೇನಿಲ್ಲ ಸಿಟ್ಟು ಬಂದ್ಬಿಟ್ರೆ ಅವನು ಅಷ್ಟೇನೆ ಚೆನ್ನಾಗಿ ಬೈದಾಕ್ಬಿಡ್ತಾನೆ. ನೋಡ್ತಾ ಇರಿ, ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.